ಎವ್ರಿವನ್, ಸುಮನ್ ಹಿಯರ್. ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನಿವತ್ತು ತೊಗೊತಾರ ರೆಸಿಪಿ ಬಂದುಬಿಟ್ಟು ನಾಟಿ ಕೋಳಿ ಸಾರು. ನಾನು ಯಾವ ರೀತಿಲಿ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ, ಬನ್ನಿ. ಸೊ 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ ಕುಕ್ಕರ್ಗೆ. ಅದಾದಮೇಲೆ ಆಫ್ ಆನಿಯನ್ ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದಾದಮೇಲೆ 4 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ತೊಳ್ಕೊಂಡಿರೋ ನಾಟಿ ಕೋಳಿ ಬಂದುಬಿಟ್ಟು ತೊಳ್ಕೊಂಡು ಚೆನ್ನಾಗಿ ಅರ್ಶಿನದ ಪುಡಿ ಹಾಕಿ ಅದನ್ನು ಸ್ವಲ್ಪ ಆ ಫ್ಲೇವರೆಲ್ಲ ಅದಕ್ಕೆ ಒಳಗಡೆ ಹೋಗೋ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಬಿಟ್ಬಿಡಿ. ಓಕೆನಾ? ಸ್ವಲ್ಪ ಬೇಗ ಬಿಟ್ಬಿಡಿ, ನೀರಿನ ಅಂಶ ಎಲ್ಲ ಹೀರ್ಕೊಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು 10 ಬೆಳ್ಳುಳ್ಳಿ ಹಾಕಿ 2.5 ಆನಿಯನು ರಫ್ ಆ್ಯಂಡ್ ಟಫಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಪೇಸ್ಟ್ ಮಾಡ್ಕೊತೀವಲ್ಲ ಅದಕ್ಕೆ. 200 ಗ್ರಾಮ್ಸ್ ಆಫ್ ಕೊಕೊನಟ್ ಕಟ್ ಮಾಡ್ಕೊಂಡು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಅದನ್ನ ಇದು ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋ ತನಕ. ನಾನಿಲ್ಲಿ ಶುಂಠಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಡಿ. ಅದಾದಮೇಲೆ ನಾನು ಮಿಕ್ಸಿ ಜಾರ್ಗೆ 1 ಟೊಮೊಟೊ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನಾವು ಇವಾಗ ಇಷ್ಟೊತ್ತು ಮಾಡಿದ್ವೋ ಅದಷ್ಟು ಸೇರ್ಕೊಂಡು ಹಾಕ್ಕೊಂಡು ಅದಕ್ಕೆ ಸಪ್ರೇಟಾಗಿ 5 ರೆಡ್ ಚಿಲ್ಲಿನೂ ರೋಸ್ಟ್ ಮಾಡ್ಕೊಳ್ಳಿ. ಅದು ರೋಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಆ್ಯಡ್ ಮಾಡಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪುಡಿ ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಬಿಡಿ. ನಾನಿಲ್ಲಿ ಚಿಕನ್ ಬಂದ್ಬಿಟ್ಟು ನೀರಿನ ಅಂಶ ಎಲ್ಲ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡಿದೆ. ಅದಾದಮೇಲೆ 1 ಗ್ಲಾಸ್ ಆಫ್ ವಾಟರ್ ಹಾಕಿ ತಿರ್ಗಾ 2 ವಿಷಿಲ್ಸ್ ತೊಗೊಂಡಿದ್ದೀನಿ. ಸೊ ಮಸಾಲೆ ರುಬ್ಬಿದ್ದು ಆಯಿತು, ಮತ್ತು ಇಲ್ಲಿ ಚಿಕನು ಬೆಂದಿದ್ದಾಯಿತು. ನಾಟಿ ಕೋಳಿದು ಟೇಸ್ಟೇ ಬೇರೆ, ಕಲರು ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದೊಂಥರ ನೋಡೋಕ್ಕೆ ಸೂಪರಾಗಿರುತ್ತೆ. ನಾವೇನು ರುಬ್ಕೊಂಡಿದ್ದೀವೋ ಆ ಮಸಾಲೆ ಎಲ್ಲ ಆ್ಯಡ್ ಮಾಡಿಬಿಡಿ. ಆ್ಯಡ್ ಮಾಡಾದ್ಮೇಲೆ ನಾನು ಫಸ್ಟಿಗೆ ಬಂದ್ಬಿಟ್ಟು 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಂಡಿದ್ದೆ. ಇವಾಗ ಮಸಾಲೆ ಹಾಕಿದ್ಮೇಲೆ ತಿರ್ಗಾ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಂಡು ತಿರ್ಗಾ ನಾನು 1 ವಿಜಿಲ್ ತೊಗೊತಾ ಇದ್ದೀನಿ. ಸೊ ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ. ಸೊ ಯಾವತ್ತಿದ್ರೂ ನಾಟಿ ಕೋಳಿ ಸಾರು ಬಂದ್ಬಿಟ್ಟು ತೆಳುವಾಗೇ ಇರಬೇಕು, ತಿಳಿಯಾಗಿರಬೇಕು, ತುಂಬ ಮಸಾಲೆ ಥರನೂ ಇರಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಸತಿಗೆ 1 ವಿಜಿಲ್ ತೊಗೊತಾ ಇದ್ದೀನಿ. ತುಂಬ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಇನ್ನೊಂದು ವಿಜಿಲ್ ತೊಗೊಂಡು ನಾಟಿ ಕೋಳಿ ಸಾರು ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ. ಇಟ್ಸ್ ರೆಡಿ. ನೀವು ಮುದ್ದೆ ಜೊತೆ ಆದರೂ ತಿನ್ಬೋದು, ರೈಸ್ ಜೊತೆ ಆದರೂ ತಿನ್ಬೋದು. ನಾನಂತೂ ರೈಸೇ ತಿನ್ನೋದು, ಸೊ ಅದಕ್ಕೋಸ್ಕರ ರೈಸ್ ಜೊತೆ ತಿಂತಾಯಿದ್ದೀನಿ. ಸೊ ಇಟ್ಸ್ ವಾಸ್ ಯಮ್ಮಿ ಆ್ಯಂಡ್ ಡೆಲಿಷಿಯಸ್, ಸೂಪರ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.